ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಬೇಕು ಹಾಗೂ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಎಸಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ಕ್ವಿಂಟಲ್ಗೆ 2,400 ರು, ರಾಜ್ಯ ಸರ್ಕಾರ ಬೋನಸ್ ಕ್ವಿಂಟಲ್ಗೆ 1,000 ರು ಸೇರಿಸಿ ಒಟ್ಟು 3,400 ರುಗಳನ್ನು ನೀಡಬೇಕು. ಜೊತೆಗೆ ಸಾಮಾನ್ಯ ಭತ್ತಕ್ಕೆ ಕೇಂದ್ರ ಸರ್ಕಾರ ಕ್ವಿಂಟಲ್ಗೆ 2,369 ರು, ರಾಜ್ಯ ಸರ್ಕಾರ ಬೋನಸ್ ಕ್ವಿಂಟಲ್ಗೆ 1,000 ರು ಸೇರಿಸಿ ಒಟ್ಟು 3,369 ರುಗಳನ್ನು ನೀಡಬೇಕು ಹಾಗೂ ಈ ಕೂಡಲೇ ಭತ್ತ ಖರೀದಿ ಕೇಂದ್ರ ತೆರೆಯಬೇಕು ಎಂದು ಆಗ್ರಹಿಸಿದರು. ನಂತರ ಎಸಿ ಕಚೇರಿ ಮುಂಭಾಗದ ವೃತ್ತದಲ್ಲೇ ರಸ್ತೆ ಬಂದ್ ಮಾಡಿ ಅಡುಗೆ ಮಾಡಿ ಊಟ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಶಾಸಕ ಬಸವಂತಪ್ಪ ಸ್ಥಳಕ್ಕಾಗಮಿಸಿ ಸರ್ಕಾರದ ಜೊತೆಗೆ ಮಾತನಾಡುವುದಾಗಿ ರೈತರ ಮನವೊಲಿಸಿದರು. ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಅಂತ ಮುಂಚೆನೇ ತೀರ್ಮಾನ ಮಾಡ್ಕೊಂಬಂದ್ವಿ. ಯಾಕಂದರೆ ಇದು ಜಿಲ್ಲಾಡಳಿತದ ಕೈಯಲ್ಲಿಲ್ಲ, ರಾಜ್ಯ ಸರ್ಕಾರದ ತೀರ್ಮಾನದಲ್ಲೇ ಇದು ನಡಿಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಾಡಬೇಕಾಗಿತ್ತು ಅಂತೇಳಿ ನಾವು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಈಗ ಶಾಸಕರು, ಕಾಂಗ್ರೆಸ್ ಶಾಸಕರು ಅವ್ರು ಬಂದು ಏನು ಹೇಳಿದ್ದಾರೆ, ನಾವು ದಾವಣಗೆರೆ ಜಿಲ್ಲೆ ಎಲ್ಲ ಶಾಸಕರು ಮಿನಿಸ್ಟ್ರ್ ನೇತೃತ್ವದಲ್ಲಿ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರ್ ನೇತೃತ್ವದಲ್ಲಿ ಬೆಂಗಳೂರಲ್ಲೇ ಕೃಷಿ ಸಚಿವರು ಮತ್ತು APMC ಸಚಿವರು ಫುಡ್ ಮಿನಿಸ್ಟ್ರ್ ಜೊತೆ ಮಾತಾಡಿ ಒಂದು ಡೇಟಿಂಗ್ ಫಿಕ್ಸ್ ಮಾಡಿ ನಾವು ಅದಕ್ಕೆ ಸಮಸ್ಯೆ ಬಗೆಹರಿಸ್ಕೊಂಡು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ರಸ್ತೆ ತಡೆಯನ್ನು ತೆರವುಗೊಳಿಸಿ ಧರಣಿ ಸತ್ಯಾಗ್ರಹ ಆರಂಭ ಮಾಡಿ. ಇದು ನಾವು ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡಬೇಕಂದ್ರೆ ನಮ್ಮ ಮೇನ್ ಅಜೆಂಡಾ ಮತ್ತು ಉದ್ದೇಶ. ಅವ್ರು ಕಾಯ್ದೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇವ್ರು ಕನಿಷ್ಠ ಬೆಂಬಲ ಕೊಡ್ತೀವಿ ಅಂತ ಏನು ಉಪಯೋಗ ಇಲ್ಲ. 2,400 ಅಂದ ತಕ್ಷಣ 1,300 ರೂಪಾಯಿ ತಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಎಲ್ಲ ರೈತ ಸಂಘಟನೆಗಳು, ಎಲ್ಲ ಕನ್ನಡಪರ ಸಂಘಟನೆಗಳು, ಎಲ್ಲ ರಾಜಕೀಯ ಪಕ್ಷನ ಒಳಗೊಂಡಂಥ ಒಂದು ದೊಡ್ಡ ಹೋರಾಟವನ್ನು ಕಟ್ತೀವಿ ಮತ್ತು ಇದು ಸಿಗೋ ತನಕ ಹೋರಾಟವನ್ನು ಮಾಡ್ತೀವಿ ಅಂತ. ನ್ಯಾಯಯುತವಾದಂಥ ಹೋರಾಟವನ್ನು ರೈತರು ಮಾಡ್ತಾ ಇದ್ದಾರೆ. ಮೆಕ್ಕೆಜೋಳಕ್ಕೆ ಮತ್ತು ಭತ್ತದ್ದಿರ್ಬೋದು. ಈಗಾಗಲೇ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಈ ಮೆಕ್ಕೆಜೋಳವನ್ನು ಪಡಿತರ ವ್ಯಾಪ್ತಿ ಬರೋಕ್ಕೆ ಮೊದಲು ಮಾಡಬೇಕು. ಮೊದಲು ಪಡಿತರ ವ್ಯಾಪ್ತಿ ಬಂತಂದರೆ ಏನು ಬೇಕಾದ್ರೂ ಅದಕ್ಕೆ ರೇಟ್ ಫಿಕ್ಸ್ ಮಾಡೋಕ್ಕೆ ಅನುಕೂಲ ಆಕತ್ತೆ. ಅದರಿಂದ ಕೇಂದ್ರ ಸರ್ಕಾರ ಈ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದ್ಸರಿ ಮೆಕ್ಕೆಜೋಳನ ಖರೀದಿ ಮಾಡಿರ್ತಕ್ಕಂಥ ಉದಾಹರಣೆ ಇತ್ತು. ನೀವು ದಯಮಾಡಿ ನೀವು ರೆಕಾರ್ಡ್ ತಗೊಂಡು ನೋಡಿರಿ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಅವರು ಖರೀದಿ ಕೇಂದ್ರವನ್ನು ಓಪನ್ ಮಾಡಿ ಪಡಿತರ ವ್ಯಾಪ್ತಿಗೆ ಇಲ್ಲದ್ರೂ ಖರೀದಿ ಮಾಡಿಸಿದ್ರು. ಆ ರೀತಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತಗೋಬೇಕು. ಆಗ ಮನಮೋಹನ್ ಸಿಂಗ್ ಅವರು ಏನು ನಿರ್ಧಾರ ತಗೊಂಡಿದ್ರು ಅದೇ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತಗೊಂಡ್ರೆ ನಮ್ಮ ರೈತರಿಗೆ ಒಳ್ಳೇದು ಮಾಡಿದಂಗಾಗತ್ತೆ. ಅದರಿಂದ ಪಡಿತರ ವ್ಯಾಪ್ತಿಗೆ ಮಾಡೋದ್ರ ಜೊತೆಗೆ ಸದ್ಯ ತಾತ್ಕಾಲಿಕ ಮೊದಲು ಖರೀದಿ ಮಾಡೋ ಒಂದು ರೇಟ್ ಫಿಕ್ಸ್ ಮಾಡಿ ಖರೀದಿ ಮಾಡತಕ್ಕಂಥ ಒಂದು ಘೋಷಣೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ರಾಜ್ಯ ಸರ್ಕಾರನೂ ಸಹ ಕೈ ಜೋಡಿಸಿ ಅದ್ರ ಜೊತೆಗೆ ಮ್ಯಾಚಿಂಗ್ ಒಂದು ಸ್ವಲ್ಪ ಗ್ರಾಂಟನ್ನು ಕೊಡೋದ್ರ ಜೊತೆಗೆ ರೈತರಿಗೆ ಒಳ್ಳೆಯದಾಗೋಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಸಹ ಪ್ರಾಮಾಣಿಕ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರ್ತೇವೆ. ನಾವು ಪ್ರತಿಭಟನೆ KSRTC ಬಸ್ ಸ್ಟ್ಯಾಂಡ್ನಿಂದ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಮತ್ತು ರೋಡಿನಲ್ಲೇ ಅಡುಗೆ ಮಾಡ್ಕೊಂಡು ರೋಡಿನಲ್ಲೇ ಊಟ ಮಾಡಿ ರೋಡಿನಲ್ಲೇ ಕುಂದಿರ್ತಕ್ಕಂಥ ಪರಿಸ್ಥಿತಿ ತಂದಿರೋದು ರಾಜ್ಯ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್. ಎದಕ್ಕಾಗಿ ಈ ರೀತಿ ಮಾಡ್ತಾ ಇರೋದು, ನಾವು ಬೆಳೆದಿರ್ತಕ್ಕಂಥ ಬೆಲೆ ಕೇಳೋದಕ್ಕೆ ನಮಗೆ ಕಿಮ್ಮತ್ತಿಲ್ಲ ಅಂದರೆ ಯಾಕ್ರಿ ಜೀವನ ಮಾಡಬೇಕು? ನಾವು ದುಡಿದು ಪ್ರತಿಯೊಬ್ಬ ಅಧಿಕಾರಿಗಿರ್ಬೋದು, MLA ಇರ್ಬೋದು, MP ಇರ್ಬೋದು, ಎಲ್ಲರೂ ತಿನ್ನೋದು ಅನ್ನನೇ. ಎಷ್ಟು ಕಷ್ಟಪಡ್ತಿದ್ದಾರೆ, ಅವ್ರಿಗೆ ಯಾಕೆ ನಾವು ಸ್ಪಂದಿಸಬಾರ್ದು ಅಂತಕ್ಕಂಥ ಮನೋಭಾವನೆಗಳು ಅವರಿಗೆ BJP ಆಗಿರ್ಬೋದು, ಇದು ಕಾಂಗ್ರೆಸ್ ಆಗಿರ್ಬೋದು, ಒಬ್ಬರಿಗೆ ಜ್ಞಾನ ಇಲ್ಲರಿ. ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಒಂದು ದಿನಕ್ಕೆ 2 ಸಲ ಡೆಲ್ಲಿಗೆ ಅಡ್ಡಾಡ್ಕೊಂತ ಇದ್ದಾರೆ. ನಮ್ಗೆ ಗೋಳು ಕೇಳ್ತಕ್ಕಂಥವ್ರು ಯಾರು?